ಫಸ್ಟ್ಗೆ ಸ್ವಾಗತ. ನಾನು ಭಾವನಾ. ಈಗ ಹೆಡ್ಲೈನ್ಸ್. 80,000ಕ್ಕೆ ಮಗು ಮಾರಲು ಯತ್ನ, ನೀಲಸಂದ್ರದ ಗೇಟ್ವೇ ಮುಖ್ಯಸ್ಥೆ ಬಂಧನ. ವಿಚಾರಣೆ ವೇಳೆ ತಪ್ಪೊಪ್ಪಿಕೊಂಡ ಡಾಕ್ಟರ್ ಫರ್ವೀನ್. ಖತರ್ನಾಕ್ ಖದೀಮರಿಗೆ ಚಿನ್ನದಂಗಡಿಗಳೇ ಟಾರ್ಗೆಟ್. ಕದಿಯಲು ಹೋದಾಗ ಬಯಲಾಯಿತು ಸೀಕ್ರೆಟ್. 3 ಸೇರಿ ಮಹಿಳೆಯರು 5 ಅರೆಸ್ಟ್. ಗಿರಣಿ ಮಾಲೀಕರ ಅವಾಂತರ, ಮತ್ತೆ ಜಾಸ್ತಿ ಆಯಿತು ಅಕ್ಕಿ ದರ. ಭಾರೀ ಬೆಲೆಗೆ ಜನರು ತತ್ತರ. ಟೆನ್ನಿಸ್ ಫೀಲ್ಡ್ಗಿಳಿದ ಎಸ್ಎಂ ಕೃಷ್ಣ. ವಯಸ್ಸು 80 ಆದ್ರೂ ಅದ್ಭುತ ಪ್ರದರ್ಶನ. ರಾಜಕೀಯ ಜಂಜಾಟ ಬಿಟ್ಟು ಆಟದ ಕಡೆ ಗಮನ. ಕೀ ಬಳಸಿ ಮೊಟ್ಟೆಗೂ ಮಾಡ್ತಾನೆ ಲಾಕ್. ಸಖತ್ತಾಗಿದೆ ಕೋಳಿ ಮೊಟ್ಟೆ ಲುಕ್. ಇದು ಪ್ಲಂಬರ್ ಪ್ರಮೋದನ ಚಮಕ್. ಅದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ಆದರೆ ಅಲ್ಲಿ ನಡೆಯೋ ಕರ್ಮಕಾಂಡ ನೋಡಿದ್ರೆ ನೀವು ಬೆಚ್ಚಿ ಬೀಳ್ತೀರಾ. ಮಕ್ಕಳ ಮಾರಾಟ ಜಾಲದ ವ್ಯೂಹನೇ ಅಲ್ಲಿದೆ. ಈಕೆ ಡಾಕ್ಟರ್ ಫರ್ವೀನ್, ನೀಲಸಂದ್ರದ ಗೆಟ್ವೆಲ್ ಆಸ್ಪತ್ರೆಯ ಮುಖ್ಯಸ್ಥೆ. ಆದರೆ ಇವತ್ತು ಅಶೋಕನಗರ ಪೊಲೀಸರ ವಶದಲ್ಲಿದ್ದಾಳೆ. ಯಾಕಂದ್ರೆ ಫರ್ವೀನ್ ಮಕ್ಕಳ ಮಾರಾಟವನ್ನ ದಂಧೆ ಮಾಡಿಕೊಂಡಿದ್ದಾರೆ. ಈ ಥರ ಒಂದು ಮಗುನ ಮಾರಾಟ ಮಾಡ್ತಾ ಇದ್ದಾರೆ ಅಂತೇಳಿ, ಹಾಗಾಗಿ ನಾವು ಚೈಲ್ಡ್ ಲೈನು ಮತ್ತು ಪೊಲೀಸು ಮೀಡಿಯಾದವ್ರ ಸಮೇತ ಹೋಗಿ ನಾವು ಅಲ್ಲಿ ಆಗ್ತಾರಂಥ ಸಮಯದಲ್ಲೇ ಹೋಗಿ ನಾವು ಅವ್ರನ್ನ ರೆಡ್ ಹ್ಯಾಂಡಾಗಿ ಹಿಡಿದು ಮಗುನ ನಮ್ಮ ರಕ್ಷಣೆಗೆ ತಂದು ಪೊಲೀಸ್ ಮುಖಾಂತರ ಈಗ ಗೌರ್ಮೆಂಟ್ ಕಸ್ಟಡಿಯಲ್ಲಿ ಇದೆ. ಇದೇ ತಿಂಗಳ 5ರಂದು 80,000 ರೂಪಾಯಿಗೆ ಈ ಆಸ್ಪತ್ರೆಯಲ್ಲಿ ಜನಿಸಿದ ಗಂಡು ಮಗುವೊಂದನ್ನ ಮಾರುವುದಕ್ಕೆ ಸ್ಕೆಚ್ ಹಾಕಿದ್ರು. ಹೀಗಾಗಿ ಮಕ್ಕಳ ಕಲ್ಯಾಣ ಸಮಿತಿ ಹಾಗೂ ಅಶೋಕ್ ನಗರ ಪೊಲೀಸರು ರೇಡ್ ಮಾಡಿ ಬಲೆಗೆ ಕೆಡವಿದ್ದಾರೆ. ಅವಳು ಹೇಳಿದ್ಲು 2004ಅಲ್ಲಿ ಅವಳು ಈ ಆಸ್ಪತ್ರೆ ಶುರು ಮಾಡಿದ್ದಾಳೆ ಅಂತ. ಆ್ಯಂಡ್ ಅವಳು ಆಸ್ಪತ್ರೆಯಲ್ಲಿ ಈ ಥರ 3-4 ಸತಿ ಮಾಡಿದ್ದಾಳೆ ಅಂತ. ಒಂದು ಮಗುನ ಹಾಗೆ ಕೊಟ್ಟಿದ್ದಾಳೆ, ಯಾರೋ ಹಾಶಿಮ್ ಬಾಯಿ ಅಂತ ಅವ್ರಿಗೆ. ಬಿರಿಯಾನಿ ಸೆಂಟರ್ ಇದೆಯಂತೆ ಒಂದು ಅಲ್ಲೇ ಆಸ್ಪತ್ರೆ ಪಕ್ಕ. ಆ ಮಗು ಅಲ್ಲೇ ಬೆಳೀತಾ ಇದೆಯಂತೆ. ಅದು ಯಾವುದೋ ಒಂದು ಅನ್ವೆಡ್ ಮದರ್ದು ಅಂತ ಹೇಳಿದ್ಲು. 2004ರಿಂದ 4 ಮಕ್ಕಳನ್ನ ಮಾರಾಟ ಮಾಡಿರೋ ಬಗ್ಗೆ ಈಕೆ ಪೊಲೀಸರ ಮುಂದೆ ತಪ್ಪೊಪ್ಪಿಕೊಂಡಿದ್ದಾಳೆ. ಸರ್ಕಾರಿ ಆಸ್ಪತ್ರೆಗಳಿಗಷ್ಟೇ ಸೀಮಿತವಾಗಿದ್ದ ಈ ದಂಧೆ ಈಗ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳಿಗೂ ಕಾಲಿಟ್ಟಿರೋದು ಆತಂಕಕ್ಕೆ ಕಾರಣವಾಗಿದೆ. ಕ್ಯಾಮರಾಮನ್ ಲಕ್ಷ್ಮಣ್ ಜೊತೆ ರವಿಕುಮಾರ್, ಸುವರ್ಣ ನ್ಯೂಸ್. ಅವರೆಲ್ಲ ಖತರ್ನಾಕ್ ಖದೀಮರು. ಊರಿಂದ ಊರಿಗೆ ಬಂದು ಬರೀ ಜ್ಯುವೆಲರಿ ಶಾಪ್ಗಳನ್ನೇ ಟಾರ್ಗೆಟ್ ಮಾಡ್ತಿದ್ರು. ಜ್ಯುವೆಲರಿ ಮಾಲೀಕರ ಗಮನ ಬೇರೆ ಕಡೆ ಸೆಳೆದು ಲಕ್ಷಾಂತರ ಮೌಲ್ಯದ ಚಿನ್ನಾಭರಣ ಕದೀತಾ ಇದ್ದ ಗ್ಯಾಂಗ್ ಬೆಂಗಳೂರು ಪೊಲೀಸರ ಬಲೆಗೆ ಬಿದ್ದಿದೆ. ಆಂಜಿನಪ್ಪ, ಪಾಪಣ್ಣ, ಯಲ್ಲಮ್ಮ, ಕುಮಾರಿ ಹಾಗೂ ಯಲ್ಲಮ್ಮ ಇವರೆಲ್ಲ ಮೈಸೂರು ಜಿಲ್ಲೆಯ ಕೆಸರೆ ಗ್ರಾಮದವರು. ಇವರು ಕೂತಿರೋದು ನೋಡಿದ್ರೆ ಗೊತ್ತಾಗುತ್ತೆ ಖದೀಮ ಕಳ್ಳರು. ಇವರೆಲ್ಲ ರೈಲಿನಲ್ಲಿ ಮೈಸೂರಿನಿಂದ ಬೆಂಗಳೂರಿಗೆ ಬಂದು ದಿನದ ಬಸ್ ಪಾಸ್ ಪಡೆದು ಎಲ್ಲಿ ಅವಕಾಶವಾಗುತ್ತೋ ಅಲ್ಲಿ ಕಳ್ಳತನ ಮಾಡ್ತಿದ್ರು. ಸುಮಾರು ಒಂದು 135 ಗ್ರಾಮ್ಸ್ ಗೋಲ್ಡ್ ಚಿನ್ನ ಮತ್ತು 15,000 ಕ್ಯಾಶ್ ನಮ್ಮ ಅಂಗಡಿಯಿಂದ ಕಳ್ತನ ಆಗಿತ್ತು. ಇದ್ರ ಬಗ್ಗೆ ನಾವು ಬಸವೇಶ್ವರನಗರ ಪೊಲೀಸ್ ಸ್ಟೇಷನಲ್ಲಿ ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ. ಮೈಸೂರಲ್ಲಿ 3 ಜನ ಸಿಕ್ಕಿದ್ರು. 50 ಗ್ರಾಮ್ಸ್ ಗೋಲ್ಡ್ ರಿಕವರಿ ಆಗಿ ನಮ್ಮ ಕೈಯಲ್ಲಿ ಕೊಟ್ಟಿದ್ರು. ಕಳೆದ ಏಪ್ರಿಲ್ 17ರಂದು ಬಸವೇಶ್ವರನಗರ ವ್ಯಾಪ್ತಿಯ ಲಾಬ್ಜೆ ಜ್ಯುವೆಲರಿ ಶಾಪ್ಗೆ ನುಗ್ಗಿ ತಮ್ಮ ಕೈಚಳಕ ತೋರಿಸಿ ಅರೆಸ್ಟ್ ಆಗಿದ್ರು. ಮತ್ತೆ ಜಾಮೀನಿನ ಮೇಲೆ ಹೊರಬಂದು ನಂದಿನಿ ಲೇಔಟ್ನಲ್ಲಿ ಕಳ್ಳತನ ಮಾಡೋದಕ್ಕೆ ಹೋಗಿ ಸಿಕ್ಕಿಬಿದ್ದಿದ್ದಾರೆ. ಬಂಗಾರ ಖರೀದಿ ಮಾಡೋ ನೆಪದಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಅಟೆನ್ಷನ್ನ ಡೈವರ್ಷನ್ ಮಾಡಿ ಕಳ್ಳತನ ಮಾಡ್ತಾಯಿದ್ರು. ಈ ಹಿಂದೆ ಬಸವೇಶ್ವರನಗರ ಪೊಲೀಸ್ ಠಾಣೆಯಲ್ಲಿ ಏಪ್ರಿಲ್ ತಿಂಗಳಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. ಚಿನ್ನಾಭರಣ ಲೂಟಿ ಮಾಡಿದ್ರು. ಇವರು ಮೈಸೂರಿನವರು ಅಂತ ತಿಳಿದಿತ್ತು. ಈಗ ನಮ್ಮ ನಂದಿನಿ ಲೇಔಟ್ ಪೊಲೀಸರು ಇವರು 3 ಜನ ಲೇಡೀಸ್ ಮತ್ತು 2 ಗಂಡಸರನ್ನ ಅರೆಸ್ಟ್ ಮಾಡಿ ಅವರಿಂದ ಸುಮಾರು ಅರ್ಧ kg ಬೆಳ್ಳಿ ಸಾಮಾನು ರಿಕವರಿ ಮಾಡಿದ್ದೀವಿ. ಪೊಲೀಸರು ವಿಚಾರಣೆಗೆ ಒಳಪಡಿಸಿದಾಗ ಇವರ ಬಣ್ಣ ಬಯಲಾಗಿದೆ. ಇದರಿಂದ ಈ ಖತರ್ನಾಕ್ಗಳ ಇನ್ನಷ್ಟು ಅಕ್ರಮಗಳಿಗೆ ಬ್ರೇಕ್ ಬಿದ್ದಂತೆ ಆಗಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಗಿರೀಶ್ ಜೊತೆಗೆ ಅಶ್ವಥ್ SN, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಬೆಂಗಳೂರು ಪಶ್ಚಿಮ ವಲಯ ಪೊಲೀಸರು ಭರ್ಜರಿ ಬೇಟೆಯಾಡಿದ್ದಾರೆ. ಕಳೆದ 3 ತಿಂಗಳ ಅವಧಿಯಲ್ಲಿ ಕಾರ್ಯಾಚರಣೆ ನಡೆಸಿದ ಪೊಲೀಸರು 270 ಪ್ರಕರಣಗಳನ್ನು ಭೇದಿಸಿ 170 ಆರೋಪಿಗಳನ್ನು ಬಂಧಿಸಿದ್ದಾರೆ.
4 ಕೆಜಿ ಚಿನ್ನ, 17 ಕೆಜಿ ಬೆಳ್ಳಿ ವಸ್ತುಗಳನ್ನು ವಶಪಡಿಸಿಕೊಂಡಿರೋ ಪೊಲೀಸರು 2 ಕೋಟಿಗೂ ಅಧಿಕ ಮೌಲ್ಯದ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ. ತರಕಾರಿಗೆ ತಡಕಾಡಿದ್ದಾಯ್ತು, ಎಲ್ಪಿಜಿ ದರ ಏರಿಕೆಯಿಂದ ಕಂಗೆಟ್ಟಿದ್ದಾಯ್ತು. ಈಗ ಜನಸಾಮಾನ್ಯರು ಅಕ್ಕಿಗೂ ಪರದಾಡುವ ಸ್ಥಿತಿ. ಯಾಕಂದ್ರೆ ಅಕ್ಕಿ ಬೆಲೆ ಗಗನವೇರಿ ಕೂತ್ಬಿಟ್ಟಿದೆ. ಅಯ್ಯಯ್ಯಪ್ಪ, ಅಕ್ಕಿ ರೇಟ್ ಕೇಳಿದ್ರೆ ಸಾಕು ತಲೆ ತಿರುಗಿ ಬಿದ್ದು ಅನ್ನನೇ ತಿನ್ನೋದು ಬಿಟ್ಬಿಡ್ಬೇಕು. ಹಾಗಾಗ್ತೀರಾ? ಕಳೆದ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ 2 ಸರಿ ಅಕ್ಕಿ ರೇಟ್ ಹೆಚ್ಚಾಗಿತ್ತಪ್ಪ. ನೋಡಿ, ಈಗ ಮತ್ತೆ 15 ದಿನದಲ್ಲಿ 4 ರೂಪಾಯಿ ಏರಿಕೆ ಆಗಿದೆ. ಕುಚ್ಚಲಕ್ಕಿ ಬೆಲೆ ನವೆಂಬರ್ ತಿಂಗಳಲ್ಲಿ 30 ರೂಪಾಯಿ ಇತ್ತು, ಈಗ 45 ರೂಪಾಯಿ ಆಗಿದೆ. ಅದೇ ರೀತಿ ಇಡ್ಲಿಗೆ ಬಳಸುವಂತಹ ಅಕ್ಕಿ ದರ 32 ರೂಪಾಯಿನಿಂದ 36 ರೂಪಾಯಿಗೆ ಏರಿಕೆಯಾಗಿದೆ. ಇನ್ನು ರಾ ರೈಸ್ ದರ ಕೂಡ ಹೆಚ್ಚಾಗಿದೆ, ಇದು 38 ರೂಪಾಯಿನಿಂದ 42 ರೂಪಾಯಿ ಏರಿಕೆಯಾಗಿದೆ. ಇದಲ್ಲದೆ ಸ್ಟೀಮ್ ರೈಸ್ ದರ ಸಹ ಏರಿಕೆಯಾಗಿದೆ, 34 ರೂಪಾಯಿನಿಂದ 38 ರೂಪಾಯಿ ಏರಿಕೆಯಾಗಿದೆ. ದಿನ ಅಕ್ಕಿ ರೇಟ್ ಜಾಸ್ತಿ ಭಾಳ ಕಷ್ಟ ಮೇಡಮ್. ಈಗ ಕೆಜಿಗೆ 3 ರೂಪಾಯಿ ಜಾಸ್ತಿ ಆಗಿದೆ, ಭಾಳ ತೊಂದರೆ ಆಯಿತು ಜನಗಳಿಗೆ. ಏಕಾಗಿ ಜಾಸ್ತಿ ಮಾಡೋದು ಏನು ಗೌರ್ಮೆಂಟ್ ಏನು ಮಾಡುತ್ತೋ, ಸ್ಟೇಟ್ ಗೌರ್ಮೆಂಟ್ ಏನು ಮಾಡ್ತಾಯಿದ್ದು ಗೊತ್ತಾಯಿಲ್ಲ. ಏನೆಲ್ಲ ಜನಗಳೆಲ್ಲ ಮಲಿಕೊಂಬಿಟ್ಟೋ ಗೊತ್ತಿಲ್ಲ. ಇದಕ್ಕೆ ಏನು ಕಾರಣ ಅಂತೀರಾ? ಇನ್ನೇನು, ಗಿರಣಿ ಮಾಲೀಕರ ಲಾಭಿ ಮತ್ತು ಇನ್ನಿತರೆ ಕಾರಣಗಳು ಇದ್ದಾವೆ. ಆದರೆ ಇದೆಲ್ಲ ನಡೀತಾ ಇರೋದೇ ಲಾಬಿ. ಇದೆಲ್ಲ ಏನು ಮಿಲ್ಲರ್ಸ್ ಲಾಬಿ ಮಾಡ್ತಾರೆ. ಈ ಮಿಲ್ಲರ್ಸ್ ಲಾಬಿಯಿಂದ ಬಡ ಜನತೆ ತತ್ತರಿಸ್ತವ್ರೆ. ಈ ಸರ್ಕಾರ ಬರೀ ಬಡವರು ಸರ್ಕಾರ ಅನ್ನತಾರೆ, ಬಡವ್ರ ಬಗ್ಗೆ ಕಾಳಜಿ ವಹಿಸ್ತೀವಿ ಅಂತಾರೆ. ಬಟ್ ಆದರೂ ಕೂಡ ಏನು ಬಡವ್ರಿಗೋಸ್ಕರ ಹೆಲ್ಪ್ ಮಾಡ್ತಾರೆ. ಒಟ್ನಲ್ಲಿ ತಿಂಗಳಿಗೊಂದ್ಸರಿ ದರ ಈ ಥರ ಏರಿಕೆ ಆಗ್ತಾ ಇದ್ರೆ ಜನ ತುತ್ತು ಅನ್ನಕ್ಕೂ ಪರದಾಡಬೇಕಾಗತ್ತೆ. ಬೆಂಗಳೂರಿನಿಂದ ಕ್ಯಾಮರಾಮ್ಯಾನ್ ಶಿವಕುಮಾರ್ ಜೊತೆ ಅಂಚನ್ ಗೀತಾ, ಸುವರ್ಣ ನ್ಯೂಸ್. ಈಗ ಬ್ರೇಕ್ ನಂತರ ಬೆಂಗಳೂರು ಫಸ್ಟ್ ಮುಂದುವರಿಯುತ್ತೆ.